ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇರ್ಬೋದು ಬೆಳಗಿನ ಜಾವ 8 ಗಂಟೆ ಆಗಿತ್ತು. ಸೊ ನಾನು ಸ್ವಾಗತ ಹಾಗೆ ಮುಖ ತೊಳ್ಕೊಂಡು ಹಾಗೆ ಕೂತಿದ್ವಿ. ಅಪ್ಪ ಸುಮ್ಮನೆ ಹಾಗೆ ಮಲಗಿದ್ರು. ತುಂಬ ಯಾಕೋ ಬೇಜಾರಾಗ್ತಾ ಇತ್ತು. ಆ್ಯಕ್ಚುಲಿ ಏನು ಅಂತ ಅಂದರೆ ಬೆಳಗ್ಗೆ 10 ಗಂಟೆಗೆ ಡಾಕ್ಟ್ರು ರೌಂಡ್ಸ್ ಬಂದು ಏನಾಗುತ್ತೆ ಏನು ಅಂತ ಹೇಳೋದ್ರಲ್ಲಿದ್ದರು. ನಾವು ವೆಯ್ಟ್ ಮಾಡ್ತಾ ಇದ್ವಿ, ಬೇಜಾರಾಗ್ತಾ ಇತ್ತು. ಸೊ ನೋಡ್ಬೋದು ಅಷ್ಟೊತ್ತಿಗೆ ಡಾಕ್ಟ್ರು ಬರ್ತಾರೆ, ಏನು ಹೇಳ್ತಾರೆ ಎಂತ ಹೇಳ್ತಾರೆ. ಆ್ಯಕ್ಚುಲಿ ಇವತ್ತು ಗೊತ್ತಾಗಬೇಕಾಗಿತ್ತು ನಮಗೆ ಏನಾಗುತ್ತೆ ಅಂತ ಬಂದು ಹೇಳೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ನಾವು ಅಲ್ಲೇ ಹತ್ತಿರದಲ್ಲಿರೋ ಒಂದು ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು, ಕಾಮಾಕ್ಷಿ ದೇವಸ್ಥಾನ ಹಾಸ್ಪಿಟಲ್ ಪಕ್ಕ, ಅಲ್ಲಿಗೆ ಹೋಗಿದ್ವಿ. ತಿಂಡಿ ತಂದುಕೊಟ್ರು, ತಿಂಡಿ ಎಲ್ಲ ತಿನ್ನಿಸಿದ್ವಿ. ಏನೇನು ತಿಂಡಿ ತಂದುಕೊಟ್ಟಿದ್ರು ಅಂದರೆ ಬೆಳಗ್ಗೆ ಉಪ್ಪಿಟ್ಟು ತಂದುಕೊಟ್ಟಿದ್ರು. ಉಪ್ಪಿಟ್ಟು ಮತ್ತು ಮೊಸರು ತಂದುಕೊಟ್ಟಿದ್ರು. ಅದನ್ನು ತಿನ್ನಿಸಿದ್ವಿ. ನಾವೇನು ತಿನ್ನಿಸ್ಲಿಲ್ಲ, ಅಪ್ಪ ಸ್ಟ್ರಾಂಗಾಗಿದ್ದಾರೆ. ಅವ್ರಿಗೆ ಹಾಕ್ಕೊಟ್ವಿ, ತಿನ್ನಿ ಅಪ್ಪ, ನೀವೇ ತಿಂತೀರಾ ತಿನ್ನಿ ಅಂತ. ನಾನು ಸ್ವಾಗತ್ಗೆ ಹೇಳಿದೆ, ನೀವೇನು ಇದು ಮಾಡೋಕ್ಕೆ ಹೋಗಬೇಡಿ, ಅವ್ರಿಗೆ ನಾನು ವೀಕ್ನೆಸ್ ಇದೆ ನನಗೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಅವರೇ ಓಡಾಡಲಿ, ಯಾಕೆಂದರೆ ಅಷ್ಟೊಂದೇನು ವೀಕ್ ಆಗಿಲ್ಲ, ಅದಕ್ಕೋಸ್ಕರ ಅವರೇ ಓಡಾಡಲಿ ಅಂತ ಹೇಳಿದೆ. ಅಲ್ಲಿಂದ ಕಾಫಿ ಮತ್ತು ಟೈಮ್ ಬಂದು 9 ಗಂಟೆ ಆಗಿತ್ತು. ಸೊ ನಾವು ತಿಂಡಿ ತಿನ್ನಬೇಕಾಗಿತ್ತು. ಹಾಗಾಗಿ ಅಲ್ಲೇನೇ ಸ್ಟ್ರೀಟ್ ಸೈಡು, ರೋಡ್ ಸೈಡಲ್ಲಿ ಅಲ್ಲೇ ನೋಡ್ಬೋದು ಹಾಸ್ಪಿಟಲ್ ಕಾಣಿಸುತ್ತೆ. ಮೊದಲೆಲ್ಲ ಹೋಟೆಲಲ್ಲಿ ತಿಂತಿದ್ದು. ಸೊ ಈ ಸೈಡು ಊಟ ಚೆನ್ನಾಗಿರುತ್ತೆ ಬಾ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಕರ್ಕೊಂಡೋದ್ರು. ನಾನು ಯಾವಾಗಲೂ ಈ ಥರ ರೋಡ್ ಸೈಡಲ್ಲಿ ಊಟ ಮಾಡಿಲ್ಲ. ಅಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಬಾತು ಮತ್ತು ವಡೆ ತೊಗೊಂಡಿದ್ದು, ಮತ್ತು ಒಂದು ಪ್ಲೇಟ್ ಇಡ್ಲಿನೂ ತೊಗೊಂಡಿದ್ವಿ. ಅಲ್ಲಿಂದ ನಾವು ತಿಂಡಿ ಆದಮೇಲೆ ಯಾಕೋ ತಲೆ ಹೆವಿ ನೋವು ಫ್ರೆಂಡ್ಸ್. ಜನಗಳನ್ನ ನೋಡಿ 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 ಹೆವಿ ತಲೆನೋವು. ಅದಕ್ಕೆ ನಾನು ಕಾಫಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ತಿಂಡಿ ತಿಂದ್ಕೊಂಡು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ದಿನಕ್ಕೆ 3ರಿಂದ 4 ಟೈಮ್ ಕಾಫಿ ಕುಡಿದೇ ಇದ್ದೋಳು ಕಾಫಿ ಕುಡಿತಾ ಇದ್ದೀನಿ. ಅಷ್ಟು ತಲೆನೋವು, ಮೈಂಡ್ ಫ್ರೆಶ್ ಬೇಕು. ಜನಗಳು ನೋಡಿ 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 ತಲೆನೋವು ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ. ಅವರು ಕುಡಿದ್ರು, ಪಾಪ ಅವ್ರಿಗೂ ಕಲಿಸ್ದೆ. ಫ್ರೆಂಡ್ಸ್, ಡಾಕ್ಟ್ರು ಬಂದು ಇವಾಗ ಓಕೆ ಪರವಾಗಿಲ್ಲ, ಚೆನ್ನಾಗಿದ್ದಾರೆ, ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಮಾತ್ರ ಲೈಫ್ ಲಾಂಗು ಟ್ಯಾಬ್ಲೆಟ್ ತೊಗೋಬೇಕಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ, ಏಜ್ ಆಗಿದೆ ಆಲ್ರೆಡಿ 63 ಇಯರ್ಸ್ ಆಗಿದೆ. ಹಾಗಾಗಿ ಕೊಡಲೇಬೇಕು. ಬಟ್ ಅವರಿದ್ದರೆ ಸಾಕು, ಮಾತ್ರೆ ಕೊಡ್ಸೋದು ಹೆಂಗಾದರೂ ಆಗಲಿ, ಇದ್ದರೆ ಸಾಕು ಅಂತ ಹೆಂಗೋ ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟೆ ನಾನು. ಎಷ್ಟು ರಿಲ್ಯಾಕ್ಸ್ ಅನ್ನಿಸ್ತು ಅಂದರೆ ಅವ್ರು ಬರ್ತಿದ್ದಂಗೆ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು ಅಂದಾಗ ತುಂಬಾ ಖುಷಿ ಆಯಿತು. ಥ್ಯಾಂಕ್ಸ್ ಗಾಡ್, ರಾಯರಿದ್ದಾರೆ. ತುಂಬ ಖುಷಿ ಆಯಿತು. ಸ್ವಾಗತ ಅವ್ರಿಗೂ ಖುಷಿ ಆಯಿತು. ಬಟ್ ಅವ್ರು ಇವಾಗ ತೋರಿಸಲ್ಲ. ಅವ್ರು ಬಂದು ನಿಜವಾಗ್ಲೂ ಹೋಪ್ ಕೊಟ್ಟರು, ಏನೂ ಇಲ್ಲ, ಪ್ರಾಬ್ಲಮ್ ಆಗಲ್ಲ, ಟ್ಯಾಬ್ಲೆಟಲ್ಲೇ ಪ್ರಾಬ್ಲಮ್ ಆಗುತ್ತೆ ಅಂತ. ಆ್ಯಂಡ್ ಡಯಾಲಿಸಿಸ್ಗೆ ಹೋಗ್ಬಿಟ್ರೆ ಎಲ್ಲಿ ಡಯಾಲಿಸಿಸ್ಗೆ ಹೋಗ್ಬಿಡ್ತಾರೆ ಅಂತ ನಿಜವಾಗ್ಲೂ ಫ್ರೆಂಡ್ಸ್, ಲೈಫ್ ಲಾಂಗ್ ಅವ್ರು ನೋಡಿ 45 kg ಇದ್ದಾರೆ. ಇವತ್ತು ವೆಯ್ಟ್ ಹಾಕ್ಸಿದ್ರು. ಯಪ್ಪ ಏನಂತ ಏನೋ ಅಂತ ನಮಗಂತೂ ಜೀವನೇ ಕೈಗೆ ಬಂದ್ಬಿಟ್ಟಿತ್ತು. ಇವಾಗ ಹೆಂಗೂ ಆರಾಮಾಗಿದ್ದಾರೆ ಫ್ರೆಂಡ್ಸ್. ಮಧ್ಯಾಹ್ನ ಆಗಿತ್ತು ಟೈಮು, ಆ್ಯಂಡ್ ಟೈಮ್ ಆಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಅಂದರೆ ಟೈಮೇ ಹೋಗ್ತಾ ಇಲ್ಲ. ಹಾಸ್ಪಿಟ್ಲಲ್ಲಂತೂ ಜನ ನೋಡಿ 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 ಸಾಕಾಗ್ಬಿಟ್ಟೈತೆ. ಅವರು ಫೋನ್ ಮಾಡಿಬಿಟ್ಟು ಹೇಳ್ತಾ ಇದ್ರು, ಯಾರ್ಯಾರು ಫೋನ್ ಮಾಡಿದ್ರು, ಅವರು ಫೋನ್ ಮಾಡಿ ಡಾಕ್ಟ್ರ್ ಈ ಥರ ಹೇಳಿದ್ದಾರೆ ಅಂತ. ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಗೊತ್ತಾಗಿರುತ್ತೆ ನನ್ನ ಮುಖದಲ್ಲಿ ಸ್ಮೈಲ್ ನೋಡೇ ಎವ್ರಿಥಿಂಗ್ ಇಸ್ ಓಕೆ ಅಂತ. ಆ್ಯಂಡ್ ಆರಾಮಾಗಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನೆನ್ನೆನೇ ಅಂದ್ಕೊಂಡ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಬಟ್ ಕಂಡೀಷನ್ ಗೊತ್ತಿರಲಿಲ್ವಲ್ಲ, ಹಾಗಾಗಿ ಬಿಟ್ಟು ಹೋಗಬಾರ್ದು ಅಂತ ಸುಮ್ಮನೆ ಹೋದ್ವಿ. ಎಲ್ಲಿದೆ ರಾಘವೇಂದ್ರ ಸ್ವಾಮಿ ಮಠ? ಆ್ಯಂಡ್ ನಾವು ಜಾಸ್ತಿ ನಂಬೋದು ರಾಘವೇಂದ್ರ ಸ್ವಾಮಿನ. ಸೊ ಇಲ್ಲಿ ಗೂಗಲ್ ಚೆಕ್ ಮಾಡಿದ್ವಿ ನಿಯರ್ ಬೈ ಯಾವುದಿದೆ ಅಂತ. ಇಲ್ಲಿ 1 ಕಿಲೋಮೀಟರ್ ಇದೆ ಅಂತೆ. ಸೊ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ತುಂಬಾ ಖುಷಿ ಆಯಿತು. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ದೀರಿ, ಬೇಗ ಹುಷಾರಾಗಲಿ ಅಂಕಲ್ ಅಂತ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಆ್ಯಂಡ್ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸದ್ಯಕ್ಕೆ 2 ದಿನದಲ್ಲೇ. ಸರಿ ಆಯಿತು, ನೋಡೋಣ, ನಾಳೆ ಡಿಸ್ಚಾರ್ಜ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅಷ್ಟು ಹೋಪ್ ಕೊಟ್ಟಿರೋದು ನಮಗೆ ತುಂಬ ಖುಷಿ ಆಯಿತು, ರಿಲ್ಯಾಕ್ಸ್ ಆಯಿತು. ಆ್ಯಂಡ್ ಹಾಸ್ಪಿಟ್ಲೊಳಗೆ ಕೂತ್ಕೊಂಡ್ರೆ ನನಗೆ ಹೆವಿ ತಲೆನೋವುತ್ತೆ ಫ್ರೆಂಡ್ಸ್. ತುಂಬಾ ತಲೆನೋವು ಬರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಈ ಥರ ಜಾಸ್ತಿ ಯಾವಾಗಲೂ ಇರಲ್ಲ ಅಲ್ವಾ. ಇಲ್ಲಿ ಐಬ್ರೋ ಹತ್ರ ಇಲ್ಲೇ ತಲೆನೋವು ಬರುತ್ತೆ ನೋಡ್ತಾ 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 ಜನನ. ಹಾಗಾಗಿ ಬನ್ನಿ ಸ್ವಲ್ಪ, ಇಲ್ಲಾಂದರೆ ಕೆಳಗಡೆ ಹೋಗೋಣ ಅಂತಂದು. ಆಮೇಲಿಂದ ಸ್ವಾಗತ ಅಂದರು, ಕರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಲ್ಲ, ಬನ್ನಿ ಹೋಗೋಣ ಅಂತ. ಸೊ ಇವಾಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್. ಫೈನಲಿ ಬಂದ್ವಿ ರಾಯರ ದೇವಸ್ಥಾನಕ್ಕೆ. ರಾಯರ ದರ್ಶನ ಇಲ್ಲೇ ಆಯಿತು ಫ್ರೆಂಡ್ಸ್. ಕಾರ್ ಒಳಗೇನೇನೆ ಎಲ್ಲ ಒಳ್ಳೇದು ಮಾಡಿದ್ದಾರೆ. ಇವಾಗ ಒಳಗೆ ಹೋಗ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಆರಾಧನಾ ಮಹೋತ್ಸವ, ಅಂದರೆ ಆರಾಧನೆ ಇಲ್ಲೇ ಮಾಡೋದು. ಇಲ್ಲಿ ಪ್ರಾರ್ಥನೆ ಮಹೋತ್ಸವ, ಪ್ರಾರ್ಥನೆ ಇಲ್ಲೇ ಮಾಡೋದು. ತುಂಬ ದೊಡ್ಡದು. ಆ್ಯಂಡ್ ರಾಯರಿಗೋಸ್ಕರನೇ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ನೋಡ್ಬೋದು. ಪ್ರಾರ್ಥನೆ, ಭಜನೆ ಇದೆಲ್ಲ ಮಾಡ್ತಾರೆ. ಸೊ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನದೊಳಗೆ. ಆ್ಯಂಡ್ 1 ಗಂಟೆ ಕ್ಲೋಸು. ಇದು ಯಾವ ಏರಿಯಾ ಏನೂ ನಿಜ ಗೊತ್ತಿಲ್ಲ ನನಗೆ. ಮಾಪ್ ನೋಡ್ಕೊಂಡು ಬಂದಿದ್ದು ಫ್ರೆಂಡ್ಸ್.
ಮನಸ್ಸಿಗೆ ತುಂಬ ಸಮಾಧಾನ ಆಗ್ತಿದೆ, ಅದಕ್ಕೋಸ್ಕರ ಹುಡಿಕೊಂಡು ಬಂದ್ವಿ. ಕಾಲು ತೊಳೆಯೋಕ್ಕೆ ಏನೂ ಇಲ್ಲ, ಹಾಗಾಗಿ ಇರೋ ನೀರಲ್ಲೇ ಜಸ್ಟ್ ಹಿಂಗೆ ಮಾಡ್ಕೊತಾ ಇದ್ದೀವಿ. ಚಪ್ಪಲ್ ಹಾಕಿದ್ವಲ್ಲ, ಹಾಗಾಗಿ ನಮಗೆ ದರ್ಶನ ಆಗಲೇ ಆಯಿತು. ಆ್ಯಂಡ್ ಒಳಗಡೆ ಬಂದು ಫ್ರೆಂಡ್ಸ್ ವೀಡಿಯೋ ಮಾಡೋಂಗಿಲ್ಲ ಅಂತ ಅನಿಸುತ್ತೆ. ಪ್ರದಕ್ಷಿಣೆ ಆಗ್ತಾ ಇದ್ದೀವಿ. ಸ್ವಾಗತ ಅವರು ಕೂಡ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಅಲ್ಲಿ ನೋಡ್ಬೋದು ಪುಟ್ಟ ರಾಯರಿದ್ದಾರೆ, ಚೆನ್ನಾಗಿದೆ ಗೊತ್ತಾ, ತೋರಿಸ್ತೀನಿ ರೀ. ಹತ್ತಿರದಿಂದ ಪುಟ್ಟ ರಾಯರು ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಪುಟ್ಟ ರಾಯರು ಹತ್ತಿರದಿಂದ, ಇಷ್ಟು ಹತ್ತಿರದಿಂದ ಸೀರಿಯಸ್ಲಿ ನೋಡ್ತಾ ಇರೋದು. ಯಾರು ಮನೇಲಿ ಈ ಥರ ಸ್ಟ್ಯಾಚು ಇಟ್ಕೊಳ್ಳಲ್ಲ. ಸೊ ಚೆನ್ನಾಗಿದೆ ಫ್ರೆಂಡ್ಸ್ ರಾಯರು. ಸೀರಿಯಸ್ಲಿ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ಒಳ್ಳೇದು ಮಾಡಪ್ಪ ಅಂತ. ಫ್ರೆಂಡ್ಸ್, ಇಲ್ಲಿ ಮೈಸೂರಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಇದು ಯಾವ ಏರಿಯಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ದೊಡ್ಡ ದೇವಸ್ಥಾನ, ಚೆನ್ನಾಗಿದೆ ಮಠ ಇದು ಆ್ಯಕ್ಚುಲಿ. ಇವಾಗ ನಾನು ಪ್ರದಕ್ಷಿಣೆ ಹಾಕ್ಬೇಕು, ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್. ಅಕ್ಷತೆ ಸಿಕ್ತು, ರಾಯರ್ ಸನ್ನಿಧಿಗೆ ಬಂದ್ವಿ. ಇದನ್ನು ನಾನು ಸ್ವಲ್ಪ ಇಟ್ಕೊಂಡು ನಮ್ಮ ಅಪ್ಪಂಗೆ ಸ್ವಲ್ಪ ಕೊಡ್ತೀನಿ. ದರ್ಶನ ಎಲ್ಲ ಆಯಿತು. ಪ್ರಸಾದ ಇಸ್ಕೊಂಡು ಅಕ್ಷತೆ ಎಲ್ಲ ಇಸ್ಕೊಂಡ್ವಿ. ಇಸ್ಕೊಂಡು ಒಂದು 5-10 ನಿಮಿಷ ಕುತ್ಕೋಬೇಕಿತ್ತಲ್ಲ, ಒಂದು 10 ನಿಮಿಷನೇ ಕುತ್ಕೊಂಡೆ ಅಂತ ಹೇಳ್ಬೋದು. ಅಲ್ಲಿ ರಾಯರ ಸನ್ನಿಧಾನದಲ್ಲಿ ಕುತ್ಕೊಂಡೆ, ಮೈಂಡೆಲ್ಲ ರಿಲ್ಯಾಕ್ಸ್ ಆಯಿತು. ಸೊ ಅಲ್ಲಿಂದ ಹೊರಟು ದರ್ಶನ ಆಯಿತು. ಅಕ್ಷತೆ ಎಲ್ಲ ಇಸ್ಕೊಂಡು ಹೊರಟ್ವಿ. ಒಂದು 10 ನಿಮಿಷ ಇದ್ವಿ, ಜನ ಏನೂ ಇರಲಿಲ್ಲ. ಆ್ಯಂಡ್ 1 ಗಂಟೆ ತನಕ ಇರುತ್ತಂತೆ. ಚೆನ್ನಾಗಿ ದರ್ಶನ ಆಯಿತು. 3 ದೇವರಿತ್ತು. ಕೆಳಗಡೆ ಫಸ್ಟ್ ಬಂದು ರಾಯರು, ಅದರಿಂದ ಆಂಜನೇಯ, ಅದ್ರ ಮೇಲೆ ಇದ್ದಿದ್ದು ಮೇ ಬಿ ಕೃಷ್ಣನ ಅಥವಾ ರಾಮನ, ಕೃಷ್ಣ. 3 ದೇವರು ಒಟ್ಟಿಗೆ ಇತ್ತು. ಏನಕ್ಕೆ ಈ ಥರ ಇಟ್ಟಿದ್ದಾರೆ, ಕಾನ್ಸೆಪ್ಟ್ ಏನು ಅಂತ ಗೊತ್ತಿಲ್ಲ. ಏನೋ ಸ್ಟೋರಿ ಇರುತ್ತೆ, 3 ದೇವರು ಒಟ್ಟಿಗೆ ಇಟ್ಟಿದ್ದಾರೆ ಅಂದರೆ ಏನು ಅಂತ ಗೊತ್ತಿಲ್ಲ. ನೀಟಾಗಿ ದರ್ಶನ ಆಯಿತು. ಆ್ಯಂಡ್ ಇನ್ನೊಂದು ಹತ್ರ ಬಂದ್ವಿ, ಇಲ್ಲಿ ಆರಾಧನೆ ನಡೆಯುತ್ತಲ್ಲ, ಅಲ್ಲಿಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಗಣೇಶನು ಕೂಡ ಒನ್ ಆಫ್ ದಿ ಫೇವ್ರೇಟ್ ಗಾಡು. ಗಣೇಶನ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಆರಾಧನೆ ಎಲ್ಲ ನಡೆಯುತ್ತೆ. ಸೊ ಆಮೇಲಿಂದ ಅಲ್ಲಿ ನವಗ್ರಹಗಳಿದ್ವು, ಅಲ್ಲೇ ಹಂಗೆ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಸ್ವಾಗತ ಅವರು ಕೂಡ ಏನೋ ಕಾಣಿಕೆ ಹಾಕಿದ್ರು ಅಂತ ಅನಿಸುತ್ತೆ. ಕಾಣಿಕೆ ಡಬ್ಬಿಗೆ ಹಾಕಲಿ ಅಂತ ಅಂದ್ಬಿಟ್ಟು ಅವ್ರ ಅಪ್ಪನ ಹೆಸರು ಹೇಳಿ ಅಲ್ಲಿಂದ ಹೊರಟು. ದೇವಸ್ಥಾನನೇ ಎಲ್ಲೋ ಇದೆ, ಬಟ್ ಕಾರೇ ಎಲ್ಲೋ ಇದೆ. ನಮಗೆ ಪಾರ್ಕಿಂಗ್ ಸ್ಪೇಸ್ ಸಿಗಲಿಲ್ಲ, ಅದಕ್ಕೋಸ್ಕರ ತುಂಬ ದೂರನೇ ಇದೆ. ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಪಾರ್ಕಿಂಗ್ ಸ್ಪೇಸಿಂದ. ಸೊ ಒಂದು 10 ನಿಮಿಷ ಆಗ್ತೀವಿ ಅಂತ ಅಂಗಡಿಯವ್ರಿಗೆ ಕೇಳ್ಬಿಟ್ಟು ಹಾಕ್ಬಿಟ್ಟು ಬಂದಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಪೈನಾಪಲ್ ತೊಗೊಳ್ಳೋಣ ಅಂತ ಬಂದೆ. ನನ್ನ ಫೇವ್ರೆಟ್ ಹಣ್ಣು ಅಂದರೆ ಪೈನಾಪಲ್ಲು. ಸೊ ಪೈನಾಪಲ್ ತೊಗೊಳ್ಳೋಣ ಅಂತ ಬಂದ್ವಿ. ಸ್ವಾಗತ ನೆನ್ಪು ಮಾಡಿದ್ದು ಬಾಳೆಹಣ್ಣು ತಿನ್ನೋಣ ಅಂತ. ಸೊ ನಾವು ಅಪ್ಪಂಗೂ ತೊಗೋಬೋದಾ, ಅಪ್ಪಂಗೆ ತೊಗೋಬೋದೋ ತೊಗೊಳಂಗಿಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್. ಇಲ್ಲಿ ಹಣ್ಣು ತಿನ್ನೋಣ ಅಂತ ಹೇಳಿದ್ವಿಲ್ವ, ಸೊ ಹಾಕಿಸ್ತಾ ಇದ್ದೀವಿ ನೋಡಿ. ಮಿಕ್ಸ್ ಹಾಕ್ಸೋದು ಬೇಡ, ಬರೀ ಒಂದೇ ಫ್ರೂಟ್ಸ್ ತಿನ್ನೋಣ. ಮಿಕ್ಸ್ ಹಾಕ್ಸಿದ್ರೆ ಅದ್ರ ಟೇಸ್ಟ್ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಸಿಕ್ತು. ಬಟ್ ನಮ್ಮ ಅಪ್ಪಂಗೆ ತೊಗೊಂಡೋಗಂಗಿಲ್ಲ, ಇನ್ನೂ ಗೊತ್ತಿಲ್ಲ. ಮೆಡಿಸನ್ ಇದೆಯಲ್ಲ, ಹಾಗಾಗಿ ನಾವು ಊಟ ತಿಂಡಿ ವಿಷಯದಲ್ಲೇ ಕೂಡ ಡಾಕ್ಟ್ರನ್ನ ಕೇಳ್ಬಿಟ್ಟು ಕೊಡ್ತಿದ್ದೀವಿ. ಸೊ ಸದ್ಯಕ್ಕೆ ಏನು ಬೇಡ ಅಂತ ಮೆಡಿಸನಲ್ಲಿ ಇದ್ದಾರಲ್ವ, ಇಲ್ಲೇ ಹಾಸ್ಪಿಟಲ್ ಪಕ್ಕನೇ ಇದೆ. ಅವರೇನೋ ಬರೀ ಫೋನು ಹೆಂಗೋ ರಜೆ ತೊಗೊಂಡಿರೋದಕ್ಕೂ ಬರೀ ಫೋನ್ ಬರುತ್ತೆ, ಫೋನಲ್ಲಿ ಹ್ಯಾಂಡಲ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಸ್ವಾಗತ ಅವರು ಪಪ್ಪಾಯ ತಗೋ ಅಂತ ಅಂದರು. ನನಗಂತೂ ಉಪ್ಪು ಖಾರ ಪೆಪ್ಪರು ಅಂದರೆ ತುಂಬ ಇಷ್ಟ. ಜಾಸ್ತಿನೇ ಹಾಕಿದ್ದೀನಿ. ಇವ್ರು ಏನಂತಾರೋ ಗೊತ್ತಿಲ್ಲ, ಯಾವುದು ಪೆಪ್ಪರ್ ಇಲ್ಲ ಇವ್ರಿಗೆ. ಪೆಪ್ಪರ್ ಅಂದ್ರೆ ಆಗಲ್ಲ, ಸೊ ಯಾವುದು ಪೆಪ್ಪರ್ ಇಲ್ಲ ಅದನ್ನು ತೊಗೊಳ್ತಾರೆ ಫ್ರೆಂಡ್ಸ್. ಏನಾಯಿತು ಗೊತ್ತಾ, ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲದೇನೆ ಸೀರಿಯಸ್ಲಿ ಇಲ್ಲೂ ಕೂಡ ಜಾಗ ಇಲ್ಲ. ಮತ್ತು ಹಾಸ್ಪಿಟಲ್ ಜಾಗ, ಪಾರ್ಕಿಂಗ್ ಜಾಗ ಇದೆ ಬ್ಯಾಕ್ ಸೈಡು. ನಾವು ಅಲ್ಲೋ ಹಾಕ್ತಿದ್ದೋ ಮತ್ತು ಇಲ್ಲೋ ಹಾಕ್ತಿದ್ದೋ. ಎಲ್ಲರೂ ಹೋದರೆ ಆ ಜಾಗ ಹಾಕೊಬಿಡ್ತಿದ್ರು ಬೇರೆಯವರು. ನಾವು ಇವಾಗ ಎಲ್ಲ ಹಾಕಿದ್ದೀವಿ ಅಂದರೆ ಒಂದು 500 ಮೀಟ್ರ್ ಆಗುತ್ತೆ ಫ್ರೆಂಡ್ಸ್, ನಡ್ಕೊಂಡು ಹೋಗಬೇಕು. ಅಲ್ಲಿ ಹಾಕಿದ್ದೀವಿ, ಏನು ಮಾಡೋದು. ಅದ್ರೇನು 5-10 ನಿಮಿಷಕ್ಕೆ ಏನು ತೊಗೊಂಡೋಗೋದೇನಲ್ವಲ್ಲ, ಏಕೆಂದರೆ ಇರಲೇಬೇಕಾಗುತ್ತೆ. 3-4 ಅವರ್ 5 ಅವರ್ ಅಥವಾ ಡೇ ಫುಲ್ಲು. ಅದಕ್ಕೋಸ್ಕರ ನೋಡ್ಕೊಂಡು ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಅವ್ರು ಸ್ವಾಗತ ನೋಡ್ಕೊಂಬರ್ತೀನಿ ಇನ್ನೊಂದ್ಸಲ ಖಾರ ಅಂತ ಅಂದ್ಬಿಟ್ಟು ನೋಡಿ ಅಲ್ಲಿ ಬರ್ತಾ ಇದ್ದಾರೆ, ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ. ಒಬ್ಬ ಹೆಂಗೆ ಹೋಗ್ತಾರೆ ಅಂದರೆ ವೆಹಿಕಲ್ ಅವರು ಬರ್ತಿದ್ದಾರೆ, ಸ್ವಲ್ಪ ಸ್ಲೋ ಮಾಡೋಣ, ಏನೂ ಇಲ್ಲವೇ ಇಲ್ಲ. ಅದೇನು ಮೈಂಡ್ ಸೆಟ್ಟಲ್ಲಿ ಬರ್ತಾರೋ ಏನೋ ದರಿದ್ರದವರು.
ಫ್ರೆಂಡ್ಸ್ ಆ್ಯಕ್ಚುಲಿ ವಿಡಿಯೋ ಏನಕ್ಕೆ ಮಾಡಿದೆ ಅಂದರೆ ಅಲ್ಲಿ 4 ಜನ ಕೂತಿದ್ರು. ಅಲ್ಲಿ ಮಿಡಲಲ್ಲಿ ಒಬ್ಬರು ಅಕ್ಕ ಕೂತಿದ್ರು. ಅವರು ನನ್ನೇ ಅಬ್ಸರ್ವ್ ಮಾಡ್ತಾಯಿದ್ರು. ನನಗೆ ಗೊತ್ತಾಯಿತು ಮೇ ಬಿ ಅವ್ರು ನನ್ನ ಐಡೆಂಟಿಫೈ ಮಾಡಿದ್ದಾರೆ ಅಂತ. ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ನಾನು ಗೊತ್ತಿರುತ್ತೆ ವ್ಲಾಗರ್ ಅಂತ. ಸೊ ನಾನು ನೋಡ್ತಾನೇ ಇದ್ದರು. ನನಗೆ ಅನ್ನಿಸ್ತಿತ್ತು ಮೇ ಬಿ ನನ್ನ ವ್ಲಾಗ್ ನೋಡ್ತಾರೇನೋ ಅಂತ. ಬಟ್ ಅದಕ್ಕೋಸ್ಕರ ನಾನು ವ್ಲಾಗ್ ನೋಡ್ತಾಯಿದ್ರೆ ಗೊತ್ತಾಗಲಿ ಅಂದ್ಬಿಟ್ಟು ಅವ್ರ ವೀಡಿಯೋನ ಹಂಗೆ ಕ್ಯಾಪ್ಚರ್ ಮಾಡಿದೆ. ಫೈನಲಿ ಬಂದು ಅವ್ರು ನನ್ನ ಮಾತಾಡ್ಸಿದ್ರು ಫ್ರೆಂಡ್ಸ್. ಸ್ವಾಗತ ಕಡೆ ಎದ್ದೋದ್ಮೇಲೆ ತುಂಬ ಖುಷಿ ಆಯಿತು. ಆ್ಯಂಡ್ ಅಲ್ಲಿಂದ ಬಂದು ಅಪ್ಪಂಗೆ ಊಟ ಕೊಟ್ಟಿದ್ವಿ. ಸೊ ಅಪ್ಪಂಗೆ ಊಟ ಮಾಡಿಸ್ತಿದ್ರು. ನಮ್ಮ ಅಪ್ಪ ಫುಲ್ ಸ್ಟ್ರಾಂಗು, ಅವರೇ ಊಟ ಮಾಡಿದ್ರು. ಅಲ್ಲೊಂದು ಬಿಲ್ ನೋಡಿ ಸುಸ್ತಾಗೋದ್ವಿ ಫ್ರೆಂಡ್ಸ್. ಅದೇ 67 ಅನ್ಕೊಳ್ಳಿ. ಸರ್ಜನ್ನ ನೇಮು ಹಾಕಿದ್ದಾರೆ, ಮಾದಪ್ಪ, ಡಾಕ್ಟರ್ KM ಮಾದಪ್ಪ ಅಂತ. ಅವ್ರು 30,000. ಒಬ್ಬ ಪೋಸ್ಟ್ ಆಪರೇಟಿವ್ ಚಾರ್ಜಸ್ ಬಂದು 2,500, 22,000. ಆಪರೇಷನ್ ಥಿಯೇಟರ್ ಚಾರ್ಜಸ್ ನೋಡಿ, ಆಪರೇಷನ್ ಥಿಯೇಟರ್ ಚಾರ್ಜಸ್. ಅದು ಅಸಿಸ್ಟೆಂಟ್ ಸರ್ಜನ್ಗೆ 7,000 ನೋಡು. ಅಂದ್ರೆ ಸುಮ್ಮನೆ ಅವ್ರು ಬಂದು ಅಸಿಸ್ಟೆಂಟ್ ಸರ್ಜನ್ ಅದೇನೆ ಬಂದು ಸರ್ಜನ್ ಇರ್ತಾರೆ, ಅದೇ ಬ್ಯಾಂಡೇಜು ಕತ್ರಿ ಕೊಡೋರ್ಗೆ ಸರ್ಜನೇ ಬೇರೆ ಇರ್ತಾರೆ ಕಣೆ ನೋಡೋದು. ಬಟ್ ಇದು ನೋಡಿದ್ದು ಕನ್ಸಲ್ಟೇಷನ್ ಚಾರ್ಜಸ್ 1,000 ರೂಪಾಯಿ. ಮತ್ತು ಇಲ್ಲಿ ನೋಡಿಲಿ ಇದ್ಯಾವುದಿದು ಪ್ರೊಫೆಷನಲ್ ಚಾರ್ಜಸ್ಸು, ನರ್ಸಿಂಗ್ ಚಾರ್ಜ್ 690, ವಾರ್ಡ್ ಚಾರ್ಜ್ ಜನರಲ್ ಮೇಲ್ ವಾರ್ಡ್ 1,300. ಸುಲಿಗೆ ಮಾತ್ರ ಇದು ಸ್ಕ್ಯಾಮು. ಒಂದು ಸ್ಟೋನ್ಗೆ 70,000. ಅದೇ ಮೆಡಿಸನ್ ಎಲ್ಲ ಸೇರಿಸಿ 80 ಆಗುತ್ತೆ. ಇಲ್ಲಿದೆಯಲ್ಲ ಬಿಲ್ ಅಮೌಂಟ್ 70,000. ಇದ್ಯಾವುದು? ಏನು ಬೇರೆ ಫ್ರೆಂಡ್ಸ್, ನನಗೆ ಸ್ಲಿಪ್ಪರ್ ಮೆಟ್ಕೊಳಕ್ಕಾಗ್ತಿರ್ಲಿಲ್ಲ. ಕಾಲು ಒಡೆದ್ಬಿಟ್ಟು ಆ ಥರ ಆಗ್ಬಿಟ್ಟಿತ್ತು. ಅದನ್ನು ಕಿತ್ತರೆನೇ ಸರಿ ಹೋಗ್ತಿತ್ತು. ನಾನು ಕಿತ್ಕೊಳ್ಳೋಣ ಅಂತ ನೋಡ್ತಿದ್ದೆ. ಸ್ವಾಗತ ಇಲ್ಲ ಬಾ ನಾನು ತೆಗಿತೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ರು. ನನಗೆ ಚಪ್ಪಲ್ ಹಾಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು. ಅವ್ರು ಯಾವ ಥರ ಮಾಡಿದ್ರು ಅಂದರೆ ಸೀರಿಯಸ್ಲಿ ಕಿತ್ತು ನಿಮಿಷ ಬ್ಲಡ್ ಬರ್ತೈತೆ, ನೋಯ್ತೈತೆ. ನಾನು ಹೆಂಗೋ ಕರೆಕ್ಟಾಗಿತ್ತು ಇದೆ. ಮತ್ತೆ ನೋವುತ್ತೆ. ಸಣ್ಣದನ್ನ ದೊಡ್ಡದು ಮಾಡೋದು ಅಂದರೆ ಇದೇ ಇರಬೇಕು. ಫ್ರೆಂಡ್ಸ್ ಇಲ್ಲಿ ನೋಡಿ, ಫ್ರೆಂಡ್ಸ್ ಇಲ್ಲಿ ಯಾವ ಥರ ಮಾಡಿದ್ರು ಅಂತ. ಚೆನ್ನಾಗಿದೆ ಇದನ್ನ ಕಿತ್ಬಿಟ್ಟು. ಫ್ರೆಂಡ್ಸ್ ಸಿಕ್ಕಾಬಟ್ಟೆ ಉರಿತೈತೆ ತಂದ್ಬಿಟ್ಟು ನೀರು ಹಾಕ್ತವ್ರೆ. ನೀಟಾಗಿ ಹಾಕೊಂಡು ಉಜ್ತವ್ರೆ. ನನ್ನ ಗಾಯ ಆಗೋದು ಅನ್ನೋದು ಗೊತ್ತಿಲ್ಲ. ಸೂಕ್ಷ್ಮ ವಿಚಾರ. ಅದು ಎಷ್ಟು ಪೇಯ್ನ್ ಆಗ್ತಿದೆ ಗೊತ್ತಾ. ಚಪ್ಪಲ್ ಹಾಕೊಳಕ್ಕಾಗಲ್ಲ ನೋಡಿ. ಇಲ್ಲಿ ಅಪ್ಪ ಬ್ಯಾಂಡೇಜ್ ಮಾಡಿಸ್ತಾರಂತೆ ಫ್ರೆಂಡ್ಸ್ ಇಲ್ಲಿ. ಅಪ್ಪ ಈ ಕಿತಾಪತಿ ಅಂದರೆ ಇವ್ರಿಗೆ ನೀವಾಗ ಹೋಗ್ತಾ ಇದ್ದೀರಾ? ಇವಾಗ ಬೇಡ ಬನ್ನಿ. ಕಿತಾಪತಿ ಅಂದರೆ ಇನ್ನೂ ಊಟ ಮಾಡಿಲ್ಲ ಫ್ರೆಂಡ್ಸ್. 2 ಕಾಲ ಇತ್ತು. ನಮ್ಮ ರಿಲೇಷನ್ ಊಟ ತರ್ತಿದ್ದಾರೆ, ಹಾಗಾಗಿ ತರಿವ್ರು ಅಂತೆ ಬನ್ನಿ. ಬನ್ನಿ ನಿಜ ಕಣೋ, ನಡೆಯೋಕ್ಕಾಗ್ತಿಲ್ಲ, ಹೆಬ್ಬೆಟ್ಟಾಯ್ತಾನೆ. ಅಪ್ಪ ನೋಡಿ ಅದ್ರ ಮೇಲೆ ಇಟ್ಕೊಂಡು ಅಮ್ಕನ್ನ. ಯಾವಾಗ ಗಾಯ ಆದಾಗಲೂ ಹಂಗೆ ಮಾಡ್ತೀಯಲ್ಲ. ಅಲ್ಲ ಕಣೆ, ಸೈಡಲ್ಲಿ ಇದು ಗಟ್ಟಿ ಆಗೋದು ಇದು. ಅಬ್ಬಾ ಮತ್ತೀಗ ನಮಗ್ತಲ್ವ ನೀನು? ನಾನು ಅದು ನನ್ನ ಗಾಯ ಎಲ್ಲ ಮುಗ್ತಿದ್ದು, ನೀನು ಇಲ್ಲಿ ಇಟ್ಕೊಂಡು ಹೋಗ್ತೀನಿ. ಸುಮ್ಮನೆ ಒಂದು ನಿಮಿಷ ಕಚ್ಚಿಸೋದು ಬೇಡವಾ? ನನ್ನ ಸೈಡಲ್ಲಿ ಕಚ್ಚಿ ಮಧ್ಯದಲ್ಲಿ ಅಮುಕ್ಕಿದ್ರೆ ನಾನು ಅಮುಕ್ಬಿಡ್ತೀನಿ. ಕಿತಾಪತಿ ಮಾಡ್ಬಿಟ್ಟು ಯಾಕೆ ಬೇಕಿತ್ತು ಹೇಳಿ ಇದು? ಫ್ರೆಂಡ್ಸ್ ಮಧ್ಯಾಹ್ನ ಅಪ್ಪಂಗೆ ಇಂಜೆಕ್ಷನ್ ಇತ್ತು. ನರ್ಸು ಇಂಜೆಕ್ಷನ್ ಹಾಕ್ತಾಯಿದ್ರು. ಆ್ಯಕ್ಚುಲಿ ಟೀ ಕುಡಿಯೋಣ ಅಂತ ಬಂದ್ವಿ. ಹಾಸ್ಪಿಟ್ಲ್ ಪಕ್ಕನೇ ಅವಣ್ಣ ಪರಿಚಯ ಆಗ್ಬಿಟ್ಟಿದೆ. ಆಲ್ರೆಡಿ ಮಾತಾಡಿಸಿ ನಾನಂತೂ ಸುಮ್ಮನೆ ಇರಲ್ಲ, ಮಾತಾಡಿಸ್ತಿರ್ತೀನಿ. ಹಾಗಾಗಿ ಸೊ ಅಲ್ಲಿ ಟೀ ಕುಡಿಯೋಣ ಅಂತ ಬಂದೆ. ಟೈಮ್ ಬಂದು 5 ಗಂಟೆ ಆಗಿತ್ತು. ಡೈಲಿ 3 ಟೈಮ್ ಕಾಫಿ ಕುಡಿತಾ ಇದ್ದೀನಿ ಇಲ್ಲಿ ಟೆನ್ಷನ್ಗೆ. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಇದೆ, ಬಟ್ ನಾವು ಇಲ್ಲಿ ಕುಡಿತೀವಿ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಆ್ಯಕ್ಚುಲಿ ನಾನು ಹೋಗಲಿಲ್ಲ. ಅವರು ಜೆಂಟ್ಸ್ ಶಾಪ್ಗೆ ಹೋದರು. ಅವ್ರಿಗೆ ಬಟ್ಟೆ ಬೇಕಿತ್ತು. ಜಾಸ್ತಿ ಬಟ್ಟೆಗಳನ್ನೇ ತಂದಿಲ್ಲ ನಾವು. ಸೊ ಸ್ನಾನ ಎಲ್ಲ ಮಾಡೋದ್ರಿಂದ ಬಟ್ಟೆಗಳೆಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರು ತೊಗೊಂಬರಕ್ಕೆ ಹೋಗಿದ್ದಾರೆ. ಇಲ್ಲಿ ನೋಡ್ಬೋದು ಅವ್ರು ಕಾಣಿಸ್ತಾ ಇಲ್ಲ, ಬಟ್ ಅಲ್ಲಿ ಶಾಪ್ ಇದೆ, ಕಿಂಗ್ಸ್ ಮೆನ್ಸ್ ಮೈಸೂರು ಅಂತ. ಸೊ ಇಲ್ಲಿ ನಿಲ್ಸಿದ್ದೀವಿ. ಇವಾಗ ನಾವು ನಮ್ಮ ಸ್ವಾಗತ ಅವರ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ. ಅತ್ತೇನೋ ಗೊತ್ತಿಲ್ಲ. ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಕರೆದಿದ್ರು, ಬರಲೇಬೇಕಂತ. ಅವ್ರ ಅತ್ತಿಗೆ ಮನೇನೋ ಅತ್ತೇನೋ ಗೊತ್ತಿಲ್ಲ. ಅವ್ರ ಪಾಪ ನೆನ್ನೆಯಿಂದ ಹೇಳ್ತಾಯಿದ್ರು ಇಲ್ಲೇ ಮಲ್ಕೊಳ್ಳು ಬಾ, ಇಲ್ಲೇ ಮಲ್ಕೊಳ್ಳಿವಿ ಬಾ, ಚಾಂದನ್ ಕಳಿಸು ಅಂತ ಹೇಳ್ಬಿಟ್ಟು ಹೋಗಿದ್ರು ಪಾಪ ಅಕ್ಕ. ಬಟ್ ನಾನೇನೆ
ಪಾಪ ಸ್ವಾಗತ್ ಒಬ್ಬರೇ ಇರ್ತಾರೆ, ಅವ್ರ ಜೊತೇಲಿ ಇರಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡೆ ಇರೋಣ ಅಂತ. ಸೊ ಅವ್ರಿಗೆ ಬೇಜಾರಾಗುತ್ತೆ, ಪಾಪ ಬೇಜಾರಾಯ್ತೇನೋ ನೆನ್ನೆ ಹೋಗಲಿಲ್ಲ ಅಂತ. ಬಟ್ ಏನು ಮಾಡೋದು, ಇವ್ರು ಒಬ್ಬರೇ ಆಗ್ತಾರೆ, ಒಬ್ಬರನ್ನೇ ಬಿಟ್ಟು ಹೋಗೋಕ್ಕಾಗಲಿಲ್ಲ. ಅವರು ಕೂಡ ಹೋಗು ಉಳ್ಕೋಗು ಅಂತ ಅಂದರು. ಬಟ್ ನಮಗೆ ಏನೋ ಒಂಥರ ಅನ್ನಿಸ್ತು ಇವ್ರೊಬ್ರನ್ನೇ ಬಿಟ್ಟು ಹೋಗೋದು ಅಂತ. ಅದಕ್ಕೋಸ್ಕರ ಉಳ್ಕೊಂಡೆ. ಅದಕ್ಕೆ ಅಕ್ಕ ಅವರು ಅದೇ ನಮ್ಮ ಅಪ್ಪಂಗೆ 8:30 ಊಟ ಕೊಡ್ತಾರೆ. ಸೊ ಅಷ್ಟರಲ್ಲಿ ನಾವು ಇಲ್ಲಿ ಊಟ ಮುಗಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಟೈಮ್ ಬಂದು 6 ಗಂಟೆ ಆಗಿದೆ. ಇಲ್ಲಿಂದ 20 ನಿಮಿಷ ಅವ್ರ ಮನೆ. ಸೊ ಹೊರಟ್ವಿ. ಸೊ ಮಿಡಲಲ್ಲಿ ಇಲ್ಲಿ ಬಟ್ಟೆ ಅಂಗಡಿ ಸಿಕ್ತಕ್ಕೆಲ್ಲ ದೊಡ್ಡ ಅಂಗಡಿಗಳು ಸಿಕ್ಕಿದ್ವು. ಅದು ಯಾವುದೇದೋ ದೊಡ್ಡ ವೆಸ್ಟ್ ಸೈಡು ಸೇಲ್ ಆಫ್ ಮೈಸೂರು ಅಂತ ದೊಡ್ಡ. ಅದಕ್ಕೆ ಅಲ್ಲೆಲ್ಲ ಹೋಗೋಷ್ಟು ಟೈಮ್ ಇಲ್ಲ, ಏಕೆಂದರೆ ಅದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಮೆನ್ಸ್ ಶಾಪ್ಗೆ ಹೋಗ್ಬೇಕಂದ್ರೆ ನಾವು ಸೆಕೆಂಡ್ ಫ್ಲೋರ್ 3rd ಫ್ಲೋರ್ಗೆ ಹೋಗಬೇಕು. ಅದಕ್ಕೆ ಅಷ್ಟು ಟೈಮ್ ಇಲ್ಲ. ಇಲ್ಲೇ ಚಿಕ್ಕ ಪುಟ್ಟ ಅಂಗಡಿ ನೋಡಿ ಎಂದೆ. ಸೊ ಇಲ್ಲಿ ಚಿಕ್ಕದ ಅಂಗಡಿ ನೋಡಿದ್ದಾರೆ, ತರಕ್ಕೆ ಹೋಗಿದ್ದಾರೆ. ನನಗೆ ನಾನು 3 ಜೊತೆ ತಂದಿದ್ದೆ ಕರೆಕ್ಟಾಗಿ. ನೆನ್ನೆ ಒಂದು, ಇವತ್ತೊಂದು, ನಾಳೆ ಒಂದು ಹಾಕಾಗುತ್ತೆ. ಹೆಂಗೋ ಸಾಕು ಫ್ರೆಂಡ್ಸ್. ಊರಿಗೆ ಹೋಗ್ತೀವಿ, ಡೈರೆಕ್ಟು ಮುಂಡೂರಿಗೆ ಹೋಗ್ತೀವಿ. ಮುಂಡೂರಿಂದ ನಮ್ಮ ಅಮ್ಮ ಅಲ್ಲೇ ಇದ್ದಾರೆ, ಅಂದರೆ ಅತ್ತೆ ಅಲ್ಲೇ ಇದ್ದಾರೆ. ನಮ್ಮೂರಿಗೆ ಕರ್ಕೊಂಡು ಹೋಗುವಂತ ಕಳಿಸಿದ್ದು ನಮ್ಮ ಅಕ್ಕನ. ಸೊ ಅಲ್ಲಿಂದ ಅವ್ರನ್ನ ಪಿಕ್ ಮಾಡ್ಕೊಂಡು ನಮ್ಮೂರಿಗೆ ಹೋಗಿ 3 ದಿನ ನಮ್ಮ ಅಪ್ಪನ ಜೊತೆನೇ ಇದ್ದು ಬರೋ ಪ್ಲ್ಯಾನ್ ಇದೆ. ವಾಪಸ್ ಬರೋ ಪ್ಲ್ಯಾನು. ಏನಕ್ಕೆ ವಾಪಸ್ ನಾನು ಬರ್ತಿದ್ದೀನಿ ಅಂದರೆ, ಬಟ್ ಅವರು ಏನಿಲ್ಲ ಅಂತ ಅಂದ್ರೂ ಮೈಸೂರಿಗೆ 500 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರಿಂದ ನಮ್ಮೂರು ಬಂದು 80 ಕಿಲೋಮೀಟರ್ಸ್, ಅಂದರೆ 80 ಕಿಲೋಮೀಟರ್ಸು. ಸೊ ಹಂಗೆ ಹಿಂಗೆ ಅಂದ್ಕೊಂಡ್ರು ಒಂದು 20 ಹಾಕೋಣ. 600 ಕಿಲೋಮೀಟರ್ಸ್ ಇವರು ಕಾರ್ ಡ್ರೈವ್ ಮಾಡಬೇಕು. ಸೊ ಒಬ್ರಿಗೆ ಕಳ್ಸೋಕ್ಕೆ ಭಯ, ಮತ್ತು ಯಾರಾದರೂ ಮಾತಾಡ್ಸೋಕ್ಕಿರಬೇಕು. ಸೊ ಅವ್ರನ್ನ ಆ್ಯಕ್ಟಿವ್ ಮಾಡೋಕ್ಕಿರಬೇಕು. ಒಬ್ರಿಗೆ ಹೋಗ್ತಾ ಹಂಗೆ ಆಗಲ್ಲ. ಸೊ ಬಾ ಅಂತ ಅಂದರು. ಹಾಗಾಗಿ ನಾನು ಅವ್ರ ಜೊತೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ನಾಳೆ ಡಿಸ್ಚಾರ್ಜ್ ಆದರೆ ಏನೂ ಇಲ್ಲ ಅನ್ಸುತ್ತೆ ಅಂತ. ನಾಳೆ ಬ್ಲಡ್ ಟೆಸ್ಟ್ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೆಂಗೆ ಒಳ್ಳೇದಾದರೆ ಸಾಕು ಫ್ರೆಂಡ್ಸ್. ಬರ್ತಿದ್ದಾಗೆ ಹಣ್ಣು ಕಟ್ ಮಾಡಿಕೊಟ್ಟಿದ್ರು. ಹಣ್ಣೆಲ್ಲ ತಿಂದಮೇಲೆ ಊಟ ಮಾಡಿ ಅಲ್ಲಿಂದ ಹೊರಟ್ವಿ 8 ಗಂಟೆಗೆ ಫ್ರೆಂಡ್ಸ್. ಟೈಮ್ ಬಂದು ಆಲ್ರೆಡಿ 10 ಗಂಟೆ ಆಗಿದೆ. ಸೊ ನಾವು ಬ್ಯಾಗ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಏನಕ್ಕೆ ಅಂದರೆ ಇದು ನನ್ನ ತಲೆ ದಿಂಬಿಗೆ ಬೇಕು. ಸೊ ಇದನ್ನು ತಲೆ ದಿಂಬಿಗೆ ಹಾಕ್ಕೊಳ್ತೀನಿ. ಇವ್ರ ತಲೆ ದಿಂಬಿಗೆ ಒಂದು ಬಟ್ಟೆ ಪಿಂಡಿ ಥರ ಕಟ್ಕೊಂಡು ತಂದಿದ್ರು ಊರಿಂದ ಬಟ್ಟೆಗಳನ್ನ. ಅದಿದೆ, ಇವ್ರು ಹಾಕೊತಾರೆ. ನಂಗೆ ದಿಂಬಂತ ಇರಲೇಬೇಕು ಅಂದರೆ ಏನಾದ್ರು ತಲೆಗೆ. ಸೊ ಈ ಬ್ಯಾಗ್ ಹಾಕೊಳ್ಳೋಣ ಅಂದ್ಬಿಟ್ಟು ಕಾರ್ ಹತ್ರ ಬಂದಿದ್ವಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಮಾವ ಹುಷಾರಾಗ್ತಾರೆ ಅನ್ನೋ ಕಾನ್ಫಿಡೆಂಟ್ ಬಂದಿದೆ. ಆ್ಯಂಡ್ ನೀವೆಲ್ರಿಗೂ ಕೆಲವೊಬ್ಬರು ಬೇಗ ಎಲ್ಲ ಹುಷಾರಾಗಲಿ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ದೀರ. ಅವ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ಆ್ಯಂಡ್ ಯಾರೆಲ್ಲ ಕಮೆಂಟ್ ಮಾಡಿದ್ದೀರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಆ್ಯಂಡ್ ಒಬ್ಬರು ಏನಾದರೂ ಹೆಲ್ಪ್ ಬೇಕು ಅಂದರೆ ಹೇಳಿ, ನಾವು ಮೈಸೂರಲ್ಲೇ ಇದ್ದೀವಿ ಅಂತ ಹೇಳಿದ್ರು ಒಬ್ಬರು ಅಕ್ಕ. ನಿಮಗಂತೂ ತುಂಬ ಥ್ಯಾಂಕ್ಸ್ ಹೇಳಿದ್ದೆ, ತುಂಬ ಖುಷಿಯಾಯಿತು. ಸೊ ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ, ಬಾಯ್ ಫ್ರೆಂಡ್ಸ್.